ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಾವಣ್ಯ ಲಹರಿ. ಕನ್ ಸಂಚಿಕೆ ಭಾಗ 5 ನೋಡೋಣ. ಗೋವಿಂದ ಮೂರ್ತಿಗಳು ಲಾವಣ್ಯಶ್ರೀಗೆ ಮಾಡೋ ಅನ್ಯಾಯನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಈಗ ನೀನು ಸ್ವತಂತ್ರವಾಗಿ ವಿವರಿಸಿ ನೋಡು. ಚಿತ್ರರಂಗದ ಜನ ನಿನ್ನ ಹೇಗೆ ಚಿಂದಿ ಮಾಡ್ತಾರೆ. ಅವರು ನಿನ್ನ ಅಗ್ರಿಮೆಂಟ್ನಲ್ಲಿ ಭರಿಸುವುದೆಷ್ಟೋ ಕೊಡುವುದೆಷ್ಟೋ ನಿನಗೆ ಅನುಭವ ಆಗುತ್ತೆ ಎಂದರು. ಹಾಗಾದರೆ ನಿಮಗೆ ಇಷ್ಟು ಹಣ ಐಶ್ವರ್ಯ ಹೇಗೆ ಬಂತು ಎಂದು ಹಠದಿಂದ ಕೇಳಿದಳು ಲಾವಣ್ಯ. ಆತ ರೋಷದಿಂದ, ಈ ಚಿತ್ರರಂಗದಲ್ಲಿ 20 ವರ್ಷದಿಂದ ದುಡಿದ ಹಣ, ಸ್ವಲ್ಪ ಸಂಪಾದಿಸಿದರೂ ಬಲಿಷ್ಠರ ವಿಶ್ವಾಸ, ಪ್ರೀತಿ, ನಂಬಿಕೆ ಸಂಪಾದಿಸಿದ್ದೆ. ನನ್ನ ತಯಾರಿಕೆಗೆ ಅವರೆಲ್ಲ ಹಣ ಸಾಲ ನೀಡಿ ಸಹಕರಿಸಿದರು. ತಂತ್ರಜ್ಞಾನ ವಿಚಿತ್ರವಾಗಿ ದುಡಿದರು. ನೀನೊಬ್ಬಳಿಗೆ ನನ್ನ ಮೇಲೆ ಕೃತಜ್ಞತೆ ಇಲ್ಲ ಅಂದರೆ ಬೇರೆಯವರಿಗೆ ಇರಲ್ವಾ? ಜೈ ರಂಗರಾಜ್ ಚಿತ್ರಕ್ಕೆ 5 ಲಕ್ಷ ತಗೊಳ್ಳೋ ನಟ. ನನ್ನ ಚಿತ್ರದಲ್ಲಿ ಉಚಿತವಾಗಿ ದುಡಿದ. ದುರ್ಗಾವತಿ ಚಿತ್ರಕ್ಕೆ 20,000 ತೆಗೆದುಕೊಳ್ಳೋ ಆಕೆ. ನನ್ನ ಬಳಿ 20 ಪೈಸಾ ಸಹ ಮುಟ್ಟಿಲ್ಲ. ಈ ಚಿತ್ರ ಗೆದ್ದಿತು. ಆ ಚಿತ್ರ ಗೆದ್ದಿತ್ತು. ಸಾಲ ನೀಡಿದ 4 ಶ್ರೀಮಂತ ನಿರ್ಮಾಪಕರು 5 ಲಕ್ಷ ಅಸಲು ಮಾತ್ರ ಮುಟ್ಟಿಸಿದರು. ಗೆದ್ದಿದ್ದು ನಾವಲ್ಲಪ್ಪ, ಗೆದ್ದಿದ್ದಲ್ಲ ನಿನಗಪ್ಪ ಎಂದು ಹೇಳಿಬಿಟ್ಟರು. ನಂತರ ಆ ಹಣ ಹಾಕಿ ಮುಂದಿನ ಚಿತ್ರ ತಯಾರಿಸಿದೆ. ಅದು ಪ್ರಚಂಡ ಯಶಸ್ಸು ಗಳಿಸಿತು. ಈಗ ವರ್ಷಕ್ಕೆ 3 ಚಿತ್ರ ತಯಾರಿಸುವ ಒಬ್ಬ ನಿರ್ಮಾಪಕನಾಗಿದ್ದೇನೆ. ಇದೆಲ್ಲ ನನ್ನ ಧರ್ಮಪತ್ನಿ ಜಯಾಳ ಪೂಜೆ ತಪಸ್ಸಿನ ಫಲ. ಬಾಳಿನಲ್ಲಿ ತಾಳ್ಮೆಯಿಂದ ತನ್ನ ಬಡತನದಲ್ಲಿ ಸಹಕರಿಸಿದಳು. ಅನೇಕ ನಟಿಯರು ವಿವಿಧ ಕಾರಣಕ್ಕೆ ನಮ್ಮನ್ನೆಲ್ಲ ನುಡಿಯುತ್ತಾರೆ. ವಿವಿಧ ಕಾರಣಕ್ಕೆ ಅವರೊಂದಿಗೆ ಹಗಲು ರಾತ್ರಿ ಓಡಾಟ ಮಾಡಬೇಕಾಗತ್ತೆ. ಹಾಗೆಲ್ಲ ಅಸೂಯೆ ಅಸಹನೆ ಪಡೆದ ವೃತ್ತಿ ಧರ್ಮ ಅಂತ ಎಲ್ಲ ವಿಷಯಕ್ಕೂ ಸಹಕರಿಸಿದರು ಎಂದರು. ಲಾವಣ್ಯ ಹಠದಿಂದ, ನಿಮ್ಮ ಹೆಂಡತಿ ಗುಣವಂತೆ, ನಾನು ಒಪ್ಪುತ್ತೇನೆ. ಆದರೆ ನಾನು ನಿಮ್ಮನ್ನು ದೇವರ ಹಾಗೆ ನಂಬಿದ್ದೆ. ನಿಮ್ಮ ಹಾಗೂ ಬೇರೆ ನಟಿಯರ ಸಂಬಂಧ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ನೀವು ವಿವಾಹ ಆಗಿದ್ದೀರಿ. ದೇವರು ಎದುರು ತಾಳಿ ಕಟ್ಟಿದ್ದೀರಿ. ನಾನು ನಿಮ್ಮ ಪತ್ನಿ ಅಂತ ಆಕೆ ಜಯಮ್ಮನೂ ಸಹ ಒಪ್ಪಿದ್ದರು. ಆದರೆ ಇವತ್ತು ಬೀದಿಯಲ್ಲಿ ಅಂತ ದುಡಿಸ್ತಿದ್ದೀರಾ ಎಂದಳು. ಮೂರ್ತಿಗಳು, ನಾನು ನಿನ್ನ ದೂರ್ತಿಲ್ಲ ಲಾವಣ್ಯ, ನೀನೇ ನನ್ನಿಂದ ಕಳಚಿಕೊಳ್ತಿದ್ಯಾ. ಈಗಲೂ ಹೇಳ್ತೀನಿ ಕೇಳು. ಫಿಲಂ ಲ್ಯಾಂಡ್ನಲ್ಲಿ ಎಲ್ಲರಿಗೂ ನೀನು ನನ್ನ ಪತ್ನಿ ಅಂತ ಗೊತ್ತಿದೆ. ಇಲ್ಲಿ ನಾನು ನಿನಗೆ ರಕ್ಷಕನಾಗಿ ಪತಿಯಾಗಿ ನಿಲ್ಲುತ್ತೇನೆ. ಬೇರೆ ಯಾರಿಂದ ನಿನಗೆ ಶೋಷಣೆ ಆಗಲ್ಲ. ಆದರೆ ನನ್ನ ಕುಟುಂಬ ಜೀವನ ಪ್ರವೇಶಿಸುವ ಸಾಹಸ ಮಾಡಬೇಡ. ನನ್ನ ಪ್ರೆಸ್ಟೀಜ್ ಹಾಳಾಗುತ್ತೆ. ನಾನು ಹೇಳಿದ ನಿರ್ಮಾಪಕರ ಚಿತ್ರದಲ್ಲಿ ಅಭಿನಯಿಸಬೇಕು. ಮೊದಲಿನ ಹಾಗೆ ನಾನು ಬಂದ ರಾತ್ರಿಗಳಲ್ಲಿ ಪ್ರೀತಿಯಿಂದ ನಗುತ್ತಾ ನನ್ನ ಆರಾಧಿಸಬೇಕು. ತಿಂಗಳಿಗೆ 4 ದಿನ ನಿನ್ನ ಬಳಿ ಇರಬಲ್ಲೆ ಎಂದರಾತ. ಲಾವಣ್ಯ ಸಿಡಿದು, ಥೂ ಸ್ವಾರ್ಥಿ, ನಿನ್ನ ಪಾಲಿನ ಹಣದ ಯಂತ್ರ, ಭೋಗದ ಯಂತ್ರವಾಗಿ ನಾನು ಬಿದ್ದಿರಬೇಕಾ? ನೀನು ತೆರೆಮರೆಯಲ್ಲಿ ನನ್ನ ಹಣ, ಲಾವಣ್ಯ ಯೌವನ ಲೂಟಿ ಹೊಡಿತಾ ಹೊರ ಜಗತ್ತಿಗೆ ಸಮಾಜದ ಸರ್ವ್ಯ ಗೃಹಸ್ಥನಾಗಿ ಫೋಸ್ ಕೊಡಬೇಕಾ? ನಿಜ ಹೇಳ್ತೀನಿ ಕೇಳು. ಯಾವ ಮನುಷ್ಯ 2ನೆಯ ಮದುವೆ ಆಗ್ತಾನೋ ಅವನು ಮೊದಲನೇ ಹೆಂಡತಿಗೆ ಮೋಸ ಮಾಡುತ್ತಿರುತ್ತಾನೆ, 2ನೇ ಹೆಂಡತಿಗೂ ಮೋಸ ಮಾಡಿರುತ್ತಾನೆ. ನನ್ನ 15 ಲಕ್ಷ ನನಗೆ ಕೊಟ್ಟು ಬಿಡು. ಇನ್ಮುಂದೆ ನಿನ್ನ ಮುಖ ನೋಡಲ್ಲ. ಹೆಂಡತಿ ಅಂತ ನನ್ನ ರೂಮಿಗೆ ಬಂದರೆ ಚಪ್ಪಡಿಯಲ್ಲಿ ಹೊಡೆದು ಓಡಿಸ್ತೀನಿ ಎಂದಳು. ಆತ ಕ್ರೂರರಾಗಿ ಗ್ರಹಿಸಿ ನಕ್ಕು, ಯಾವುದು ನಿನ್ನ 15 ಲಕ್ಷ? ನಿಮ್ಮಪ್ಪನ ಮನೆಯಿಂದ ನಿನ್ನ ಮನೆಗೆ ಬಂದಾಗ 15 ಪೈಸೆ ಇತ್ತ ನಿನ್ನ ಹತ್ತಿರ? 15 ನಿದ್ರೆ ಮಾತ್ರೆ ಇತ್ತು. ಅದು ಛಾಯಾದೇವಿ ಹತ್ತಿರ ಕದ್ದದ್ದು. ಈಗಲೂ 15 ನಿದ್ರೆ ಮಾತ್ರೆ ಕೊಡ್ತೀನಿ. ನಿರ್ಗತಿಗಳಾಗಿ ಬಂದೆ, ನಿರ್ಗತಿಗಳಾಗಿ ತೊಲಗಿ ಹೋಗು. ಇಲ್ಲ ಏನಾದರೂ ದಾಖಲೆ ಇದ್ದರೆ ಕಾನೂನಿನ ಪ್ರಕಾರ ಹೊಡೆದಾಡು. ಗೆಟ್ ಔಟ್ ಎಂದರು. ಅವಳು ನಡುಗುತ್ತಾ ನೋವಿನಿಂದ ಅಪಮಾನದಿಂದ ಎದ್ದು ನಿಂತಳು. ಈಗಲೂ ಹೇಳ್ತೀನಿ ನೋಡು, ಚಿತ್ರರಂಗದ ಹೆಚ್ಚಿನ ನಿರ್ಮಾಪಕರು ನನ್ನ ಕೈಯಲ್ಲಿದ್ದಾರೆ. ಸ್ವತಂತ್ರವಾಗಿ ಲಕ್ಷಾಂತರ ರು ಸಂಪಾದಿಸಿ ಕೊಡುತ್ತಾರೆ ಅನ್ನೋ ನಿನ್ನ ಆಸೆ ಕನಸು. ಮೊದಲಿನ ಹಾಗೆ ನಿನ್ನ ಕನಸು ನಿನಗೆ ಅವಕಾಶವೇ ಇಲ್ಲದಂತೆ ಮಾಡಿ ನಿನ್ನ ತುಳಿದು ಹಾಕಬಲ್ಲೆ. ಅದರ ಬದಲು ನನಗೆ ಶರಣಾಗು. ಇನ್ನು 2-3 ವರ್ಷ ನಾಯಕಿಯಾಗಿ ಇರಬಲ್ಲೆ. 10 ಅವಕಾಶ ಕೊಡಿಸ್ತೀನಿ. ಬಂದಷ್ಟು ನೀನೇ ಸಂಪಾದಿಸಿಕೊ. ಆದರೆ ಪ್ರತಿ ವರ್ಷ ನನ್ನ 3 ಚಿತ್ರದಲ್ಲಿ ಫ್ರೀಯಾಗಿ ಅಭಿನಯಿಸಬೇಕು. ಮುಂದಿನದು 15 ಲಕ್ಷ ಕೇಳಬಾರದು. ಹಿಂದಿನದು ಪ್ರತಿ ವರ್ಷ ಅಂದರೆ ಇನ್ನೊಂದೆರಡು ವರ್ಷ ಮಾತ್ರ ನಾಯಕಿಯಾಗಿ ನೀನು ಚಲಾವಣೆಯಲ್ಲಿ ಇರ್ತೀಯ. ಲಾವಣ್ಯ ಕೋಪದಿಂದ, ಆ 2 ವರ್ಷಗಳಲ್ಲಿ ನಿನ್ನ 6 ಚಿತ್ರಗಳಲ್ಲಿ ನಾನು ಅಭಿನಯಿಸಬೇಕಲ್ವಾ? ದುಡ್ಡು ಕಾಸಿಲ್ಲದೆ, ಥೂ ಗೋಮುಖ ವ್ಯಾಘ್ರ. ಈಗಾಗಲೇ ನನಗೆ ನೀನು ಮಾಡಿದ ಮೋಸ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ. ಇನ್ನೂ ನಿನ್ನ ಬಳಿ ನಾನು ವ್ಯವಹರಿಸಲ?
ಐ ಹೇಟ್ ಯು ಎಂದು ಬೈದು ಹೊರಗೆ ಬಂದಳು. ಕಾರಿನಲ್ಲಿ ಹೈದರಾಬಾದಿಗೆ ಬಂದರು. ಆ ರಾತ್ರಿ ತುಂಬ ಉದ್ವಿಗ್ನಳಾಗಿದ್ದಳು. ಮಾರನೆಯ ದಿನ ಶೂಟಿಂಗ್ ಇತ್ತು. ಆ ದಿನ ಚಿತ್ರೀಕರಣಕ್ಕೆ ದುರ್ಗಾವತಿಯು ಬಂದಿದ್ದರು. ಇವತ್ತು ನಿಮ್ಮ ತೋಟದ ಮನೆಗೆ ಬರ್ತೀನಿ, ಯಾಕೋ ನನ್ನ ಮನಸ್ಸು ಸರಿಯಾಗಿಲ್ಲ. ಕೆಲಸ ಮುಗಿಸಿ 5 ಗಂಟೆಗೆ ಪ್ಯಾಕಪ್ ಆದ ಮೇಲೆ ದುರ್ಗಾವತಿಯವರ ಜೊತೆ ತೋಟಕ್ಕೆ ಹೋದಳು. ತನ್ನ ಎಲ್ಲ ಕತೆ ಹೇಳಿ ಹತ್ತು ಬಿಟ್ಟಳು. ಈಗ ನಾನು ಪೂರ್ತಿ ನಿರ್ಗತಿಗಳು ಅಮ್ಮ. ಕೈಲಿ 3 ಕಾಸು ಇಲ್ಲ. ಆತನ ಬಲವಾದ ದ್ವೇಷ ಕಟ್ಟಿಕೊಂಡು ಬಂದಿದ್ದೇನೆ. ಹೆಚ್ಚಿನ ನಿರ್ಮಾಪಕರು ಅವನ ಮಾತು ಕೇಳ್ತಾರೆ. ನನಗೆ ಚಿತ್ರರಂಗದಲ್ಲಿ ಮೇಲಿದ್ದಂತೆ ತುಳಿದು ಹಾಕ್ತಾನಂತೆ. ಈ 2 ವರ್ಷಗಳ ಕೆಲಸ ಇನ್ನು 3 ತಿಂಗಳಿದೆ. ಆದರೆ ಅವುಗಳಿಂದ 3 ಕಾಸು ಬರೋ ಹಾಗಿಲ್ಲ. ಎಲ್ಲ ಅವನು ಮೊದಲೇ ಅಡ್ವಾನ್ಸ್ ತೆಗೆದುಕೊಟ್ಟು ಬಿಟ್ಟಿದ್ದಾನೆ. ಈಗ ಮೊದಲ ತಿಂಗಳು ನಿರ್ಮಾಪಕರು ಇಳಿಸಿದ ಹೋಟೆಲ್ ಇದೆ, ಅವರು ಕಳಿಸೋ ಕಾರ್ ಇದೆ. ಆಮೇಲೆ ನನ್ನ ಗತಿ ಏನು? ನನ್ನದಾದ ಒಂದು ಮನೆ ಇಲ್ಲ, ನನ್ನದಾದ ಒಂದು ಕಾರಿಲ್ಲ, ಬ್ಯಾಂಕಿನಲ್ಲಿ 3 ಕಾಸಿಲ್ಲ ಎಂದಳು ದುರ್ಗಾವತಿ ನಿಟ್ಟುಸಿರಿಟ್ಟು. ಕಾಲದಿಂದ ಕಾಲಕ್ಕೆ ನಮ್ಮಂಥ ನಟಿಯರ ಕತೆ ಪುನರಾವರ್ತಿತವಾಗಿರುತ್ತದೆ. ಎಲ್ಲ ಕಳೆದುಕೊಂಡು. ಆದರೆ ನಾನು ಎಚ್ಚೆತ್ತಿದ್ದು ತೀರಾ ತಡವಾಗಿ. ಆಗ ನನಗೆ 35 ವರ್ಷ. ನಾಯಕಿ ಪಾತ್ರದಿಂದ ದೂರ ಸರಿದಿದ್ದೆ. ಆದರೆ ನಿನಗೀಗ 20ರ ಪ್ರಾಯ. ನನ್ನ ಹಾಗೆ ಗಿಡ್ಡ ನಿಲುವಿನ, ಅಡ್ಡಗಾಲು ಮೈಕಟ್ಟಿನ, ಅಗಲಮುಖದ ನಾಯಕಿ ಅಲ್ಲ. ನಮ್ಮಂಥವರು ಬೇಗ ದಪ್ಪವಾಗುತ್ತೇವೆ. ಆದರೆ ನೀನು ಎಳಸಾದ ನಿಲುವಿನ, ಎತ್ತರದ ಹುಡುಗಿ, ನೀಳವಾದ ತೋಳು. ನಿನ್ನ ಕೆಲಸದ ಮುಖಮಾಟ ಇನ್ನು 6 ವರ್ಷ ನಾಯಕಿ ಆಗ್ತೀರಾ. ಈಗ ಓದುವುದಕ್ಕೆ ಮುಂದೆ ಯಾರನ್ನು ನಂಬಬೇಡ, ಸ್ವಂತಿಕೆ ಬಿಡಬೇಡ ಎಂದರು. ಅವಳು ಚಿಂತಿಸುತ್ತಾ, ಆದರೆ ಆತ ಸೇಡಿಗೆ ನನಗೆ ಚಾನ್ಸ್ ಸಿಗದೆ ಹಾಗೆ ರಾಜಕೀಯ ಮಾಡಿದರೆ ಎಂದರು. ಚಿತ್ರರಂಗದ ಘಟಾನುಘಟಿ ನಿರ್ಮಾಪಕರು, ಹಂಚಿಕೆದಾರರ ಮಧ್ಯ ಅವನೊಬ್ಬ ಬಚ್ಚ. ಈಗಿನ್ನೂ ಹುಟ್ಟಿದ್ದಾನೆ. ಈ 3 ವರ್ಷ ಹಂಚಿಕೆ ಆಫೀಸ್ ತೆಗೆದಿದ್ದಾನೆ. ನಿನ್ನ ಅದೃಷ್ಟ ನಾನು ಪರಿಶೀಲಿಸುತ್ತೇನೆ. ನಾನು ಇಲ್ಲಿಗೆ ಈ ರಂಗದಲ್ಲಿ 30 ವರ್ಷ ಪಳಗಿದವಳು ಎಂದಳು. ಮುಂದಿನ ದಿನಗಳಲ್ಲಿ ದೇವಕಿ ಹಾಗೂ ಲಾವಣ್ಯ ಕುತೂಹಲದಿಂದ ಕಳೆದರು. ಅವರು ನಿರ್ಲಕ್ಷಿಸಿದ ಅಹಿತಕರ ಘಟನೆಗಳು ಯಾವುವೂ ನಡೆಯಲಿಲ್ಲ. ನಿರ್ಮಾಪಕರು, ನಿರ್ದೇಶಕರು ಒಬ್ಬೊಬ್ಬರಾಗಿ ಬರತೊಡಗಿದರು. ಪತ್ರಿಕೆ ಒಂದರಲ್ಲಿ ಬಂದ ವಾರ್ತೆಯಿಂದ ಇವರಿಬ್ಬರ ವಿರಸ ಜಾಹಿರವಾಗಿತ್ತು. ಚಿತ್ರರಂಗ ಪ್ರವೇಶಿಸಿದ ತರುಣದಲ್ಲಿ ಗೋವಿಂದಮೂರ್ತಿಯವರನ್ನು ವಿವಾಹವಾಗಿ ಅವರ ಪತ್ನಿ ಎಂಬುದನ್ನೇ ಮುಚ್ಚಿಟ್ಟದೆ ಬಾಳುತ್ತಿದ್ದ ಖ್ಯಾತ ನಟಿ ಲಾವಣ್ಯಶ್ರೀ ಇದೀಗ ತನ್ನ ಚೆಲುವು, ಪ್ರತಿಭೆ ಹಾಗೂ ಭಾವಪೂರ್ಣ ಅಭಿನಯಗಳಿಂದ ವಿವಾಹಿತರಾದರೂ ಜಗದಲ್ಲಿ ಭಾರೀ ಸ್ಥಾನ ಪಡೆದು ನಿರ್ಮಾಪಕರ ಬೇಡಿಕೆ ನಟಿಯಾದರು. ಪತ್ನಿಯ ಕಾಲ್ ಶೀಟ್, ಸಂಭಾವನೆ ಇತ್ಯಾದಿ ಸಮಸ್ತ ವ್ಯವಹಾರವನ್ನು ಗೋವಿಂದಮೂರ್ತಿಗಳೇ ಮಾಡುತ್ತಿದ್ದರು. ತನ್ನ ಗಳಿಕೆಯ ಹಣವೆಲ್ಲ ಅವರ ಮೊದಲ ಸಂಸಾರಕ್ಕೆ ಖರ್ಚಾಗುತ್ತದೆ ಎಂದು ನಟಿ ಲಾವಣ್ಯಶ್ರೀ ಜಗಳವಾಡುತ್ತಿದ್ದಳೆಂದು ಆಗಾಗ ಈ ಬಗ್ಗೆ ಇಬ್ಬರಲ್ಲಿ ವಿರಸ ಮೂಡುತ್ತಿತ್ತು ಎಂದು ಆ ಜಗಳದ ಪ್ರಭಾವವಾಗಿ ಈಗ ಇಬ್ಬರು ಬೇರೆಯಾಗಿದ್ದಾರೆ ಎಂದು ನಂಬಲು ತಿಳಿದು ಬಂದಿದೆ. ನಟಿ ಲಾವಣ್ಯಶ್ರೀ ಬಗ್ಗೆ ವಿವರಿಸುವವರು ನೇರವಾಗಿ ಆಕೆಯನ್ನೇ ಸಂಪರ್ಕಿಸಬೇಕೆಂದು ಆಕೆ ತಮ್ಮ ಹೈದರಾಬಾದಿನ ತೋಟದ ಮನೆಯಲ್ಲಿದ್ದಾರೆಂದು ತಾರೆ ದುರ್ಗಾವತಿ ಅಲ್ಲಿನ ವಿಳಾಸ ನೀಡಿದ್ದಾರೆ. ತುಂಬ ನೊಂದಿರುವ ತಾರೆ ಲಾವಣ್ಯಶ್ರೀ ಸದ್ಯಕ್ಕೆ ತಮ್ಮ ಆಶ್ರಯದಲ್ಲಿದ್ದಾರೆಂದು, ಅನೇಕ ಚಿತ್ರಗಳಲ್ಲಿ ಆಕೆಗೆ ತಾಯಿಯಾಗಿ ನಟಿಸುವ ತಾನೇ ಈಗ ಆಕೆಗೆ ತಾಯಿಯಾಗಿ ಆಶ್ರಯ ನೀಡಿ ನೊಂದ ಹೃದಯಕ್ಕೆ ಸಾಂತ್ವನ ನೀಡುವುದಾಗಿ ದುರ್ಗಾವತಿ ತಿಳಿಸಿದ್ದಾರೆ. ಆ ಲೇಖನ ಪ್ರಕಟವಾದ 2 ವಾರಗಳಲ್ಲಿ ಅನೇಕ ಹೊಸ ಆತ್ಮೀಯರು ಅವಳಿಗೆ ಹುಟ್ಟಿಕೊಂಡರು. ಫೋನ್ ಕರೆಗಳ ಮೂಲಕ ವಿಚಾರಿಸಿ ಅನುಕಂಪ ತೋರುವವರು, ಪತ್ರಗಳು ಬರೆದು ಅನುಕಂಪವನ್ನು ಸೂಚಿಸುವವರು ಜಾಸ್ತಿಯಾದರು. ಅಬ್ಬಾ, ತನಗೆ ಎಷ್ಟೊಂದು ಜನ ಆತ್ಮೀಯರಿದ್ದಾರೆ ಎಂದು ಅವಳಿಗೆ ಅಚ್ಚರಿಯಾಯಿತು. ಪ್ರಸಿದ್ಧ ನಿರ್ಮಾಪಕರುಗಳು ಕೆಲವರು ಬಂದರು. ಗೋವಿಂದಮೂರ್ತಿಯವರು ಹಣದ ದುರಾಸೆ, ಅನೇಕ ದುರ್ಗುಣಗಳ ಬಗ್ಗೆ ಟೀಕಿಸುತ್ತಾ, ಅವರ ಕಪ್ಪು ಹಣದ ದುರಾಸೆಗೆ ಹೆದರಿ ನಾವು ದೂರ ಇದ್ದೀವಿ. ನಿಮ್ಮಂಥ ಪ್ರತಿಭಾವಂತ ಕಲಾವಿದೆ ನಮಗೆ ಬೇಕಮ್ಮ ಎಂದರು. ನೋಡಿ, ಇನ್ನು ಮೇಲೆ ಕಪ್ಪು ಹಣದ ಹಾವಳಿ ಇಲ್ಲ. ಚಿತ್ರಕ್ಕೆ 2 ಲಕ್ಷ ತಗೋತಾಳೆ, ಮುಂಗಡ ಕೊಡಬೇಕು, ಇದೊಂದು ನಿಯಮ ಎಂದು ದುರ್ಗಾವತಿ ವ್ಯಾವಹಾರಿಕವಾಗಿ ಅರ್ಧ ಗಂಟೆ ವಾದಿಸಿದರು. ಆಶ್ಚರ್ಯ ಎಂದರೆ ತನ್ನ 3 ತಿಂಗಳ ಹಳೆ ಕೆಲಸ ಮುಗಿಸಿ ದುರ್ಗಾವತಿ ತೋಟದ ಮನೆಗೆ ಬಂದು ಸಾಂತ್ವನ ಪಡೆಯುವ ಪ್ರಸಂಗ ಬರಲೇ ಇಲ್ಲ. ಚಿತ್ರಗಳ ಮೇಲೆ ಚಿತ್ರಗಳ ಅವಕಾಶಗಳು. ಒಟ್ಟು 20 ಚಿತ್ರಗಳಿಗೆ ಬುಕ್ ಆಗಿದ್ದಳು. 6 ಚಿತ್ರಗಳು ಎಡಬಿಡದೆ ಕೆಲಸ ನಡೆದಿತ್ತು. ಬೆಂಗಳೂರು, ಮೈಸೂರಿನ
ಪಾಚ್ ಹೋಟೆಲ್ನಲ್ಲಿ ನಿರ್ಮಾಪಕರ ಕಂಚಿನಲ್ಲಿ ಇಳಿದುಕೊಳ್ಳುತ್ತಿದ್ದಳು. ದುರ್ಗಾವತಿ ದೇವಕಿ ಅವಳ ಜೊತೆಯಾಗಿದ್ದರು. ಅವಳ ಚಿತ್ರಗಳು ಶತದಿನೋತ್ಸವ, ರಥೋತ್ಸವ ಆಚರಿಸಲು ಆರಂಭಿಸಿದವು. ಒಂದು ಚಿತ್ರ ಗೆದ್ದರೆ ಅದೇ ಶೈಲಿಯ 16 ಚಿತ್ರಗಳು 2 ವರ್ಷ ಮುಗಿಯುವಷ್ಟರಲ್ಲಿ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ 40 ಲಕ್ಷ ರುಗಳ ಒಡತಿಯಾದಳು. ದುರ್ಗಾವತಿ ಅವಳ ಸಮಸ್ತ ವ್ಯವಹಾರ ನೋಡಿಕೊಳ್ಳುತ್ತಿದ್ದರು. ಜೊತೆಗೆ ಅವಳಿಗೆ ವ್ಯವಹಾರ ಜ್ಞಾನ ಕೂಡ ಹೇಳಿಕೊಡುತ್ತಿದ್ದರು. ದುಡ್ಡಿನ ವಿಷಯದಲ್ಲಿ ಯಾರನ್ನೂ ನಂಬಬಾರದು. ರಾಕೆಟ್ ವೇಗದಲ್ಲಿ ಮೇಲೆ ಏರುತ್ತಿದ್ದುದಂತೂ ನಿಜ. ಆದರೆ ಇದು ಸ್ಪರ್ಧಾ ಪ್ರಪಂಚ. ಯೌವನ ಸೌಂದರ್ಯ ಕೊಂಚ ಮಾಸಿದರೂ ಇಲ್ಲಿ ಚಲಾವಣೆ ಇಲ್ಲದ ಸವಕಲು ನಾಣ್ಯ ಎಂದು ಬುದ್ಧಿ ಹೇಳುತ್ತಿದ್ದರು. ಎಲ್ಲ ದುಡ್ಡು ಅವಳ ಹೆಸರಲ್ಲೇ ಇತ್ತು. ನಿಮ್ಮ ಉಪಕಾರ ಹೇಗೆ ತೀರಿಸಬೇಕು? ನಾನು ಒಂಟಿಯಾಗಿ ಆತನಿಂದ ದೂಷಿತಳಾಗಿ ದೂರಿಸಿಕೊಳ್ಳಲಾಗುತ್ತಿದ್ದೆ. ಆತನ ರಾಜಕಾರದಿಂದ ಎಲ್ಲ ನಲುಗಿ ಹೋಗಬೇಕೆಂದು ಇದ್ದೆ. ಆದರೆ ನೀವು ನನಗೆ ಹೊಸ ಚೇತನ ನೀಡಿ ಕಾಪಾಡಿದಿರಿ ಎಂದು ಆಗಾಗ ಹೇಳುತ್ತಿದ್ದಳು. ನೋಡಮ್ಮ, ಈಗ ನಿನಗೆ ತುಂಬ ಬೆಲೆ ಇದೆ. ನಿನ್ನ ಮಾತು ನಿರ್ಮಾಪಕರು ತೆಗೆದು ಹಾಕಲ್ಲ. ನಮ್ಮ ಹುಡುಗ ಫಿಲಂ ಲ್ಯಾಂಡ್ಗೆ ಬರಬೇಕೆಂಬ ತುಂಬ ಆಸೆ ಪಡುತ್ತಿದ್ದಾನೆ. ನಾನೇ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ತಗೊಂಬಾರಪ್ಪ ಅಂತ ಕಳಿಸಿದೆ. ಅಲ್ಲಿ ಡಿಪ್ಲೊಮೊ ಆಗಿದೆ. ಬ್ರೇಕ್ ಡ್ಯಾನ್ಸ್, ಫೈಟಿಂಗ್ನಲ್ಲಿ ಎಲ್ಲ ತರಬೇತಿ ಆಗಿದೆ. ಎಲ್ಲ ವಿಷಯದಲ್ಲೂ ತರಬೇತಿ ಪಡೆದಿದ್ದಾನೆ. ನಿನ್ನ ರೂಪಕ್ಕೆ ಸರಿ ಜೋಡಿ. ಈಗ 3-4 ವರ್ಷದ ಹಿಂದೆ ನಾವು ತುಂಬ ಪ್ರಯತ್ನಿಸಿದ, ಆಗಲಿಲ್ಲ. ಈಗ ಅವನಿಗೆ 26 ವರ್ಷ. ನೀನು ಮನಸ್ಸು ಮಾಡಿದರೆ ಅವನನ್ನು ಫಿಲಂಗೆ ತರಬಹುದು ಎಂದರು. ಲಾವಣ್ಯ ಕುತೂಹಲದಿಂದ, ನಾನು ಅವರನ್ನು ನೋಡೇ ಇಲ್ಲವಲ್ಲ ಆಂಟಿ, ನೀವು ಇನ್ನೊಮ್ಮೆ ಹೇಳಿದ್ದೆ ಕೇಳಿದ್ದೆ ಎಂದಳು. ಅವನು 4 ವರ್ಷದ ಮಗುವಾಗಿದ್ದಾಗ ಇಂದ ನನ್ನ ಹತ್ತಿರವೇ ಇದ್ದ. ನನ್ನ ತಂಗಿ ಮಗ ನನಗೆ ದತ್ತು ಕೊಟ್ಟಿದ್ದಾಳೆ. ಅವಳ ಗಂಡ ಬಾಂಬೆಯಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಸೈಂಟಿಸ್ಟ್ ಆಗಿದ್ದಾನೆ. ಈತನಿಗೆ ತುಂಬ ಪಿಕ್ಚರ್ ಹುಚ್ಚು. ಇವನಲ್ಲದೆ ಇನ್ನಿಬ್ಬರು ಅಣ್ಣಂದಿರಿ ಇವನಿಗಿದ್ದಾರೆ. ಒಬ್ಬನು ಅಮೇರಿಕದಲ್ಲಿ ಡಾಕ್ಟರ್ ಆಗಿದ್ದಾನೆ. ಇವನು 3ನೆಯ ಮಗ. ಇವನಿಗೆ ಮೊದಲಿಂದ ನನ್ನ ಹತ್ತಿರ ಇದ್ದು ಫಿಲಂ ಆ್ಯಕ್ಟರ್ ಆಗುವ ಹುಚ್ಚು. ಕಡೆಗೆ ಪೂನಾ ಫಿಲಂ ಇನ್ಸ್ಟಿಟ್ಯೂಟ್ಗೆ ಹೋದ. ಅಲ್ಲಿನ ಶಿಕ್ಷಣ ಮುಗಿಸಿ ಬಾಂಬೆ ಡ್ಯಾನ್ಸ್ ಸ್ಕೂಲಿನಲ್ಲಿದ್ದಾನೆ. ಅಮ್ಮ, ಎಲ್ಲಾದರೂ ಪಿಕ್ಚರ್ಗೆ ಆಗಿದ್ದಾನೆ ಅಂದರೆ ಪೇಪರ್ನಿಂದ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೇ ಬರುತ್ತಿದ್ದಾನೆ. ನಿನ್ನ ಮೇಲೆ ಭರವಸೆ ಇಟ್ಟು ನಾನು ಅವನನ್ನು ಬಾ ಅಂದು ಬಿಟ್ಟಿದ್ದೇನೆ ಎಂದರು. ಲಾವಣ್ಯ ಚಿಂತಿತಳಾಗಿ, ನಾನೇನು ಮಾಡಲಿ ಆಂಟಿ? ನನ್ನ ಕೈಯಲ್ಲಿ ಏನಿದೆ? ನನ್ನ ಮಾತು ಯಾರು ಕೇಳ್ತಾರೆ ಎಂದಳು. ಆಕೆ ಮಾತಾಡಿ, ಈಗ ನೀನು ಟಾಪ್ ಮೋಸ್ಟ್ ಇದೆಯಾ? ನಿನ್ನ ಚಿತ್ರಗಳೆಲ್ಲ ಗೆಲ್ತಿವೆ. ನಿನ್ನ ಬಳಿ ಬಂದ ನಿರ್ಮಾಪಕರಿಗೆ ಅವನನ್ನು ಹಾಕ್ಕೋ ಅಂತ ಒತ್ತಾಯಿಸು. ಅವರು ನಿನ್ನ ಮಾತು ಕೇಳ್ತಾರೋ ಬಿಡ್ತಾರೋ. ಆದರೆ 10 ಕಡೆ ಕಲ್ಲು ಎಸೆದರೆ ಒಂದು ಮರದಿಲ್ಲದರೂ ಹಣ್ಣು ಉದರಬಹುದು. ಮೊದಲು ನೀನು ಅವನನ್ನು ನೋಡು. ಮನೋಹರ್ ಅಂದರೆ ಹೆಸರಿಗೆ ತಕ್ಕ ಹಾಗೆ ಇದ್ದಾನೆ. ಅವನ ಸರ್ಟಿಫಿಕೇಟ್, ಅರ್ಹತೆ ಎಲ್ಲ ಪರಿಶೀಲಿಸು. ಒಗ್ಗಿದರೆ ಶಿಫಾರಸು ಮಾಡು ಎಂದರು. ನಿಗದಿತ ದಿನದಲ್ಲಿ ಮನೋಹರ್ ಬಂದಿಳಿದ. ಅವನ ರೂಪ ನಿಜಕ್ಕೂ ನೋಡಿ ಅವಳು ಬೆರಗಾಗಿ ಹೋದಳು. ನಿಜಕ್ಕೂ ಮನಮೋಹಕ ರೂಪ ಅವನದು. ಆ ದಟ್ಟವಾದ ಕ್ರಾಪ್, ಶುಭ ಗೌರವವರ್ಣ ನೀಡಿದಾದ ಮೂಗು, ಚೂಪು ಕಲ್ಲಾದಂಥ ಭಾವನೆಗಳನ್ನು ಆತ ಥಳಿಸುವ ಕಪ್ಪು ಕಂಗಳೇ ಸಾಕು ಎದುರಿಗಿದ್ದವರನ್ನು ಮೋಡಿ ಹಾಕಲು. ಅವನು ವಿಧೇಯ ವಿದ್ಯಾರ್ಥಿಯಂತೆ ತನ್ನ ಸರ್ಟಿಫಿಕೇಟ್, ಮುಂಬೈನ ಹವ್ಯಾಸಿ ನಾಟಕ ಸಂಸ್ಥೆಯಲ್ಲಿ 60ಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟಿಸಿದ್ದೀನಿ ಎಂದು ವಿವಿಧ ಭಂಗಿಯ ಚಿತ್ರ ನೋಡಿದ. ನಿಮ್ಮಂಥ ಸುಪ್ರಸಿದ್ಧ ತಾರೆನ ನಾನು ಹೀಗೆ ನಿಕಟವಾಗಿ ಕಂಡು ಮಾತನಾಡುವುದು ನನ್ನ ಭಾಗ್ಯ. ಅಮ್ಮ, ನಿಮಗೆ ಆತ್ಮೀಯರು ಅಂತ ನನಗೆ ಈ ಭಾಗ್ಯ ಲಭಿಸಿದೆ. ಇಲ್ಲದಿದ್ದರೆ ಗುಂಪಲ್ಲಿ ನಿಂತು ಪೊಲೀಸರಿಂದ ಒದೆ ತಿಂತ ದೂರದಿಂದ ನೋಡಿ ತೃಪ್ತಿಪಡಬೇಕಿತ್ತು ಎಂದು ಭಾವಪೂರ್ಣವಾಗಿ ಹೇಳಿದ. ಲಾವಣ್ಯ ನಗುತ್ತಾ, ತುಂಬ ನಾಟಕವಾಗಿ ಮಾತನಾಡುತ್ತೀರಿ ಎಂದಳು. ಲಾವಣ್ಯ ಅವಳಿಗೆ ಏನೋ ಅವನನ್ನು ನೋಡಿ ತುಂಬ ಇಷ್ಟವಾಯಿತು. ತನಗೆ ಅವಕಾಶ ನೀಡಲು ಬಂದ ನಿರ್ಮಾಪಕರಿಗೆ ಅವನನ್ನು ತೋರಿಸಿ ಅವನಂತೆ ವಿವರಿಸಿ ಅವಕಾಶ ಬೇಡುತ್ತಿದ್ದಳು. ಆದರೆ ನಿರ್ಮಾಪಕರು ನಯವಾಗಿ ಜಾರಿಕೊಳ್ಳುತ್ತಾ ಇದ್ದರು. ಇಲ್ಲ ಮೇಡಮ್, ನಟ ಮೋಹನ್ ಕಿರಣ್ ಅವರ ಕಾಲ್ ಶೀಟ್ ವರ್ಷದ ಹಿಂದೆ ತೆಗೆದುಕೊಂಡು ಬಿಟ್ಟಿದ್ದೀವಿ. ನಿರ್ದೇಶಕರ ರಮಣ್ ಲಾಲ್ ಈ ನಮ್ಮ ಪಿಕ್ಚರ್ನ ತೆಗೆದಿರೋದು. ಅವರು ನಿಮ್ಮಿಬ್ಬರ ಜೋಡಿ ಇರಲಿ ಅಂದಿದ್ದಾರೆ. ಹೀಗೆ ಏನೋ ಒಂದು ಹೇಳತೊಡಗಿದರು. ನಾನು ನಿಮ್ಮ ಜೊತೆ ಶೂಟಿಂಗ್ ಅಂತಾದರೂ ಬರ್ತೀನಿ. ಸ್ಟುಡಿಯೋ ಪರಿಸರ ನೋಡ್ತಾ ಬೇಸರ ಪರಿಹಾರ ಮಾಡ್ಕೊಳ್ತೀನಿ ಎಂದು ದಿನಕ್ಕೆ ಅವರಿಬ್ಬರ ಸ್ನೇಹ ನಿಕಟವಾಗುತ್ತಾ ಇತ್ತು. ಈ ಮಧ್ಯ ದೇವಕಿಗೆ ವಿವಾಹವಾಗಿ ಮಂಗಳೂರಿಗೆ ಹೊರಟಿ ಹೋದಳು.
ಈಗ ಲಾವಣ್ಯ ಮತ್ತು ಮನೋಹರ್ ನಡುವೆ ಯಾವ ರೀತಿ ಪ್ರೀತಿ ಆಗುತ್ತೆ. ಲಾವಣ್ಯಗೆ ಹಿಂದೆ ಮದುವೆ ಆಗಿರೋದು ನಮ್ಮ ಮನೋಹರ್ಗೆ ಗೊತ್ತಿದ್ರೂ ಈ ಕಡೆ ಲಾವಣ್ಯನ ಪ್ರೀತಿ ಮಾಡ್ತಾನೆ. ಲಾವಣ್ಯನ ಮತ್ತೆ ಮದುವೆ ಆಗಬೇಕು ಅಂತ ಇಚ್ಛೆ ಪಡ್ತಾನೆ. ನೋಡೋಣ ಮತ್ತೆ ಅವನು ಹೀರೋ ಆಗಿ ಲಾವಣ್ಯ ಮುಂದೆ ತರ್ತಾಳ, ಮತ್ತೆ ಗೋವಿಂದ ಮೂರ್ತಿಗಳು ಎಂಟ್ರಿ ಆಗ್ತಾರ. ನಿಮಗೆ ಈ ಕಥೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ.